ಈ ದಿನ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಬೆನ್ನೆಲುಬು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಅವರಿಗೆ ಪ್ರಪ್ರಥಮವಾಗಿ ಮುಳುಬಾಗಿಲು ಯೋಜನಾ ಪ್ರಾಧಿಕಾರದ ಪ್ರಪ್ರಥಮ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿರ್ತಕ್ಕಂಥ ನನ್ನ ಪ್ರಾಣ ಸ್ನೇಹಿತ ಅಂತಲೂ ಹೇಳ್ಬೋದು ಸುಹಾಸ್ ಶೆಟ್ಟಿ ಅವರಿಗೆ. ಅದೇ ರೀತಿಯಲ್ಲಿ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಕ್ಕಂಥ ಆಂಜನೇಯ ರೆಡ್ಡಿ ಇರ್ಬೋದು. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರು, ನಮಗೆ ಒಂಥರ ಶಕ್ತಿ ಇದ್ದಂಗೆ ಶಂಕರಣ್ಣನಿರ್ಬೋದು. ಅದೇ ರೀತಿ ನಮ್ಮ ಇನ್ನೊಬ್ಬ ಸ್ನೇಹಿತ ಮೊಹಮ್ಮದ್ ಹಿದಾಯತ್ ಇರ್ಬೋದು. ಎಲ್ಲ ನಿರ್ದೇಶಕರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭಾಶಯ ತಿಳಿಸ್ಲಿಕ್ಕೆ ಇವತ್ತು ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಕಮ್ಯುನಿಸ್ಟ್ ಪಾರ್ಟಿಯ ತಾಲೂಕು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪುಣ್ಯಳ್ಳಿ ಶಂಕರಣ್ಣವರು, ನಮ್ಮ KPRS ತಾಲೂಕು ಅಧ್ಯಕ್ಷರಾದಂಥ ವೆಂಕಟೇಶಣ್ಣನವರು, ನನ್ನ ಗಾಡ್ಫಾದರು ಅಂತಲೇ ಹೇಳ್ಬೋದು, ZP ರಾಮಣ್ಣವರು, ಎಲ್ಲ ಸ್ನೇಹಿತರು, ನಮ್ಮ ಪವನ, ನಮ್ಮ ಕುಟುಂಬದಲ್ಲಿ ನಮ್ಮ ವೆಂಕಟರಮಣ, ನಮ್ಮ ಗಣೇಶ, ಎಲ್ಲರೂ, ಬಾಲಕೃಷ್ಣನ ತಾಲೂಕು ಪಂಚಾಯತಿ ಜಬಿ, ನನ್ನ ಸ್ನೇಹಿತನಾದ ಜಬಿ, ಎಲ್ಲರೂ ಇವರ ಒಂದು ವರ್ಷದ ವಾತಾವರಣದಲ್ಲಿ. ಸುಹಾಸ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಈ ಮುಂದೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕನ್ವೀನರ್ ಆಗಿ ಅಧಿಕಾರ ಸ್ವೀಕಾರ ಆಗಬೇಕಾದ್ರೆ ನನಗೊಂದು ಫೋನ್ ಮಾಡ್ತಾರೆ. ಶೇಖರ್ ಈ ದೇವಸ್ಥಾನದಲ್ಲಿ ಒಂದಷ್ಟು ಕೆಲಸಗಳು ಬಾಕಿ ಇದೆ, ಏನಾದರೂ ಮಾಡಬೇಕಲ್ವಾ ಅಂತ ಅಂದಾಗ, ನನ್ನ ಹಳ್ಳಿಲಿ ಸೇವೆ ಮಾಡ್ತೀನಿ, ಬೇಡ ಏನೋ ಮಾಡೋಣ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಅಂದರೆ ದೇವಸ್ಥಾನದ ತುಂಬ ಶಿಥಿಲಾವಸ್ಥೆಯಲ್ಲಿದ್ದಕ್ಕಂಥ ದೇವಸ್ಥಾನನ ಒಂದು ಮಟ್ಟಕ್ಕೆ ತರಲಿಕ್ಕೆ ಕೃಷಿ ಮಾಡಿರ್ತಾರೆ. ಅದೇ ರೀತಿ ಈ ಏನು ಮೂಢ ಅಧ್ಯಕ್ಷರಾಗಿದ್ದಾರೆ ಈಗ, ದೇವಸ್ಥಾನದ ರೀತಿಯಲ್ಲೇ ಆವಾಗಿನ ದೇವಸ್ಥಾನ ಈಗಿನ ದೇವಸ್ಥಾನ ತುಂಬ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಕಲ್ಲು ಹಾಸು ಎಲ್ಲ ಹಾಕಿರತಕ್ಕಂಥದ್ದು, ಮೇಲೆ ಚಾವಣಿ ಆಗಿರ್ತಕ್ಕಂಥದ್ದು, ತುಂಬ ಬದಲಾವಣೆಗಳು, ರೈಲಿಂಗ್ಸ್ ಇರ್ಬೋದು, ಎಲ್ಲರೂ ಒಂದು ಮನೆ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಏನೋ ಒಂದು ಸೇವೆ ಇರ್ತೈತೆ, ನಮ್ಮದೇ ಆಗಲಿ ಅವ್ರದ್ದೇ ಆಗಲಿ ಎಲ್ಲರದ್ದೇ ಆಗಲಿ, ಆ ಥರ ಮುತುವರ್ಜಿ ಇಟ್ಕೊಂಡು ದೇವಸ್ಥಾನ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದಾರೆ. ಆ ನಿಟ್ಟಿನಲ್ಲೇ ಇವಾಗೊಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶ ಸಿಕ್ಕಿದೆ. ಶಾಸಕರಷ್ಟೇ ಅವಕಾಶ ಸಿಕ್ಕಿದೆ ಅವ್ರಿಗೂ ಕೂಡ. ಈಗ ಮೂಡ ಅಂದರೆ ಬರೀ ಟೌನ್ ಪ್ಲ್ಯಾನಿಂಗ್ ಅಥಾರಿಟಿ, ಬರೀ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಸೀಮಿತವಾದಂಥದ್ದಲ್ಲ. ಅವರೇ ರಸ್ತೆ ಮಾಡ್ಬೋದು, ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದು, ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ಬೋದು. ಹಾಗಾಗಿ ನಾನು ಇದೊಂದು ನಿಮಗೆ ಜವಾಬ್ದಾರಿ ಅಲ್ಲ, ನೀವೊಂದು ಮುಳ್ಳಿನ ಚೇರಿನ ಮೇಲೆ ಕೂತ್ಕೊಂಡಿದ್ದೀರಾ, ನಾವು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸಿ, ಎಲ್ಲನೂ ನನಗೆ ಗೊತ್ತಿದೆ ನೀವು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀರಿ ಅಂತ. ಈ ತಾಲೂಕಿನ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು. ಅದೇ ರೀತಿಯಲ್ಲಿ ಈ ತಾಲೂಕಿನ ಪ್ರಪ್ರಥಮವಾಗಿ ಏನು ಇವತ್ತು ಮೂಡ ಆಗಿದೆ, ಅದಕ್ಕೊಂದು ಕೀರ್ತಿ ತರಬೇಕಂತ ನಮ್ಮಲ್ಲಿ ಹಾರೈಸ್ತೀನಿ ಅವ್ರಿಗೆ. ಧನ್ಯವಾದಗಳು. ಏನು ಇವತ್ತಿನ ದಿನ ಒಂದು ನಮಗೆಲ್ಲ ನಮ್ಮ ತಾಲೂಕು ಜನತೆಗೆ ತುಂಬ ಒಂದು ಸಂತೋಷದ ವಿಷಯವಾಗಿದೆ. ಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿಗೆ ಏನು ಕೋಲಾರ ಅಭಿವೃದ್ಧಿ ಪ್ರಾಧಿಕಾರ, KJF ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು, ಈ ರೀತಿ ಹೆಸರು ಕೇಳ್ತಾ ಇದ್ವಿ ಅಷ್ಟೇ. ನಮಗಂತೂ ಖುಷಿ ತಂದೆ. ಏನು ಮುಳಬಾಗಿಲು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಯೋಜನಾ ಪ್ರಾಧಿಕಾರ ಏನು ಬಂದಿದೆ, ಈ ಒಂದನ್ನು ನಮ್ಮ ಸ್ನೇಹಿತರು ಸುಹಾಸರು, ಮತ್ತು ನಮ್ಮ ಆಂಜನೇಯ ರೆಡ್ಡಿಯವರು, ಮತ್ತು ನಮ್ಮ ಹಿದಾಯತ್ ಅವರು, ಮತ್ತು ನಮ್ಮ ಶಂಕರಣ್ಣವರು, ಇವರೆಲ್ಲ ನಮಗೆ ಹಳೆಯ ಸ್ನೇಹಿತರು, ಅಥವಾ ದೊಡ್ಡವರಿದ್ದರೆ ಅಣ್ಣವರು, ಇಲ್ಲ ಚಿಕ್ಕ ತಮ್ಮದು, ಆ ರೀತಿ ಇದ್ದೀವಿ. ಸುಹಾಸ್ ಶೆಟ್ಟಿಯವರು ಎಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ಕಡಿಮೆನೇ ಮಾತಾಡೋದು ನಾವು. ಅಲ್ಲಿಗೂ ತುಂಬ ಆತ್ಮೀಯತೆ. ಆಂಜನೇಯ ರೆಡ್ಡಿ ಬಿಡಿ, ನಮಗೆ ಕಾಲೇಜ್ ನಮ್ಮ ಹೈಸ್ಕೂಲಿಂದ ಕ್ಲಾಸ್ಮೇಟ್ ಆಯಪ್ಪ, ಅವ್ರ ತಂದೆ ನಮ್ಮ ಮಾಸ್ಟ್ರು. ಇದೆಲ್ಲ ಒಳ್ಳೆಯ ಒಡಂಬಡಿಕೆ ಇದೆ. ಎಲ್ಲರೂ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಏನಾದರೂ ಮಾಡಿ ಭ್ರಷ್ಟಾಚಾರ ಏನಾಗಿದೆ, ನಮ್ಮ ರಾಮಣ್ಣ ಹೇಳ್ತಿದ್ರು 56 ವಿಲೇಜಸ್ ಅಂತ. ಪಂಚಾಯತಿಗಳಲ್ಲಿ ತಮಗೆಲ್ಲ ಗೊತ್ತಿದೆ, ವಿಪರೀತ ಭ್ರಷ್ಟಾಚಾರ. ಏನು ಈ ಸೊತ್ತು ಖಾತಾ, ಇನ್ನೊಂದು ಮುನ್ಸಿಪಲ್ ಆಫೀಸಲ್ಲೂ ಅದೇ, ಇದಿಲ್ಲ ಅಂತಿಲ್ಲ. ಎಲ್ಲನೂ ಈಗ ಒಂದು ಅವಕಾಶ, ಚಿಕ್ಕ ಹುಡುಗರು ನಮ್ಮ ಆಂಜನೇಯ ರೆಡ್ಡಿ, ನಮ್ಮ ಶಂಕರಣ್ಣ, ಇವೆಲ್ಲ ಒಂದೇ ಅವಕಾಶ ಸಿಕ್ಕಿದೆ. ಈಗ ಏನು ಸೊಸೈಟಿಗೆ ಸೇವೆ ಮಾಡಿ ಇವರೆಲ್ಲನೂ ಚೆನ್ನಾಗಿದ್ದಾರೆ. ದೇವರು ಇವ್ರನ್ನ ದುಡ್ಬೇಕಾಗಿಲ್ಲ ಯಾರಿಗೂ. ಇವ್ರು ಆ್ಯಕ್ಚುಲಿ ಇವ್ರನ್ನ ಸೆಲೆಕ್ಟ್ ಮಾಡಿರದೆ
ಇವರು ಭ್ರಷ್ಟಾಚಾರ ರಹಿತ ಇವನು ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಯನ್ನು ಯಾರೋ ನಮ್ಮ ಕಾಂಗ್ರೆಸ್ ಸರ್ಕಾರನೋ ಇನ್ನೊಂದು ಯಾರೋ ಸರ್ಕಾರ ಮಾಡಿರು, ಇಲ್ಲಿ ಯಾರೋ ಮಾಡಿರಲಿ, ಒಳ್ಳೇದು ಮಾಡಿದ್ದಾರೆ. ಆ ರೀತಿ ಈ ಜನತೆಗೆ, ಈ ತಾಲೂಕಿಗೆ ಭ್ರಷ್ಟಾಚಾರ ರಹಿತ ಒಂದು ಸೇವೆಯನ್ನು ಮಾಡ್ಕೊಂಡು ನಂಬಿಕೆ ನಮಗೆಲ್ಲ ಇದೆ. ಆ ಒಂದು ನಂಬಿಕೆ ಇಟ್ಟು ನಮ್ಮ ತಾಲೂಕು ಜನತೆ ಮಾಡಿದರೆ ಅದನ್ನು ಇವರು ಉಳಿಸ್ಕೊಳ್ತಾರೆ ನಂಬ್ತಾ ನಾನು ನಮ್ಮ ಸುಭಾಷ್ ಶೆಟ್ಟಿ ಅವರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ CPM ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸ್ವಾದಿ ನಮ್ಮ ತಾಲೂಕು ಪಕ್ಷದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗರಡಿ ಶಂಕರಣ್ಣವ್ರಿಗೂ ನಮ್ಮ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಅನ್ಯ ರೆಡ್ಡಿಯವ್ರಿಗೂ ನಮ್ಮ ಪಕ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿದಾಯತ್ ಅವ್ರಿಗೂ ಸಹ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.